ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಒತ್ತಡಕ್ಕೆ ಮಣಿದೇನೋ ಅಥವಾ ಓಲೈಕೆಯ ರಾಜಕಾರಣದ ಭಾಗವಾಗಿನೋ ರಾಜ್ಯ ಸರ್ಕಾರ ಅಕ್ರಮ ವಾಸಿಗಳಿಗೆ ಸೂರನ್ನು ಕಲ್ಪಿಸಿಕೊಡೋದಕ್ಕೆ ಮುಂದಾಗಿದೆ. ಬಟ್ ಅಂದುಕೊಂಡಷ್ಟು ಈಸಿ ಇಲ್ಲ ಅನ್ನೋದು ಕೂಡ ಈಗ ಸರ್ಕಾರಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಸರ್ಕಾರ ಯೋಚಿಸಿದಂತಹ ರೀತಿ ಇತ್ತಲ್ಲ, ಅದೇ ಈಗ ಬುಡಮೇಲಾಗುವ ಎಲ್ಲ ಸಾಧ್ಯತೆಗಳಿದೆ. ಕೋಗಿಲು ಅಕ್ರಮ ಸಕ್ರಮದ ಕಾರ್ಯಕ್ರಮದ ಅಸಲಿ ಫಲಾನುಭವಿಗಳೆಷ್ಟು? ಹಾಗಾದ್ರೆ 167 ಒತ್ತುವರಿದಾರರ ಪೈಕಿ ಮನೆಯನ್ನ ಪಡೆದುಕೊಳ್ಳೋದಕ್ಕೆ ಅರ್ಹರು ಎಷ್ಟು ಮಂದಿ ಇದ್ದಾರೆ? ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಇನ್ಸೈಡ್ ಡೀಟೇಲ್ಸ್. 167 ಮನೆಗಳನ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಸರ್ಕಾರದ ಕಡೆಯಿಂದಲೇ ಮಾಡಲಾಯಿತು. ಅದಾದ ಮೇಲೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದ್ರು. ಇದಕ್ಕೆ ಕೆ.ಸಿ. ವೇಣುಗೋಪಾಲ್ ಎಂಟ್ರಿ ಆದ್ರು. ಅದಾದ್ಮೇಲೆ ಇಡೀ ಸರ್ಕಾರವೇ ಹೋಗಿ ಕೋಗಿಲು ಅಕ್ರಮವಾಸಿಗಳನ್ನ ಮಾತನಾಡಿಸಿದ್ದೇನು, ಅವ್ರಿಗೆ ಸಮಾಧಾನ ಮಾಡಿದ್ದೇನು, ಅವರಿಗೆ ಮನೆಯನ್ನ ಕೊಡೋದಾಗಿ ನಿರ್ಧಾರ ಮಾಡಿದ್ದೇನು, ಎಲ್ಲವನ್ನೂ ಕೂಡ ಮಾಡ್ತು. ಇದು ಬೇರೆ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಯಿತು. 10 ವರ್ಷಗಳಿಂದ ನಾವು ಮನೆಗಾಗಿ ಅರ್ಜಿ ಹಾಕ್ಕೊಂಡು ಕಚೇರಿಯಿಂದ ಕಚೇರಿಗೆ ಅಲ್ತಾ ಇದ್ದೀವಿ. ಇವತ್ತಿಗೂ ಕೂಡ ನಮಗೊಂದು ಮನೆ ಸಿಗ್ತಾ ಇಲ್ಲ. ನೀವು ಹೋಗಿ 2 ದಿನಕ್ಕೂ ಮನೆ ಕೊಡ್ತೀವಿ ಅಂದರೆ ಏನರ್ಥ ಅಂಥೇಳಿ ಜನ ಪ್ರಶ್ನೆ ಮಾಡಿದರು. ಯಾವಾಗ ಈ ವಿಚಾರ ಸರ್ಕಾರಕ್ಕೆ ತಿರುಗುಬಾಣವಾಯಿತೋ, ಸರ್ಕಾರ ಒಂದಿಷ್ಟು ಮಾನದಂಡಗಳ ಆಧಾರದ ಮೇಲೆ ನಾವು ಮನೆಯನ್ನು ಕಲ್ಪಿಸ್ತಾ ಇದ್ದೇವೆ, ದಾಖಲೆಗಳನ್ನು ಪರಿಶೀಲಿಸಿ ಮನೆಯನ್ನು ಕೊಡ್ತಾ ಇದ್ದೇವೆ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತು. ಆ ದಾಖಲೆಗಳು ಎಲ್ಲರ ಬಳಿ ಇದೆಯಾ ಅಂಥೇಳಿ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ಕನ್ನು ನಡೆಸಿದೆ. 167 ಮನೆಗಳನ್ನು ಈಗಾಗಲೇ ಕೆಡುವಂತಹ ಕೆಲಸ ಆಗಿದೆ. ಈ 167 ಮನೆಗಳ ಪೈಕಿ ಕೇವಲ ಕೆಲವರ ಬಳಿ ಮಾತ್ರ ದಾಖಲೆಗಳಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ದಾಖಲೆಗಳಿದ್ದವರಿಗೆ ಮಾತ್ರ ಮನೆ ಅಂಥೇಳಿ ಸರ್ಕಾರ ಹೇಳ್ತಿತ್ತಲ್ಲ, ಅದೇ ನಿಟ್ಟಿನಲ್ಲಿಯೇ ನಡೆದುಕೊಳ್ಳುತ್ತಾ ಅಥವಾ ಬೇರೆ ರೀತಿಯ ಕ್ರಮಕ್ಕೆ ಮುಂದಾಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕೆ.ಸಿ. ವೇಣುಗೋಪಾಲ್ ಅವರನ್ನ ಸಮಾಧಾನ ಮಾಡಬೇಕಿದೆ, ಅವರ ಮಾತನ್ನ ಕೇಳಬೇಕಿದೆ. ಈಗ ಸರ್ಕಾರ ಹೇಗೆ ನಡೆದುಕೊಳ್ಳುತ್ತೆ ಅಂಥೇಳಿ ಕೋಗಿಲು ಅಕ್ರಮದಾರರಿಗೆ ಮನೆ ಹಂಚಿಕೆಗೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. 20+18 ಲೆಕ್ಕಾಚಾರದಲ್ಲಿ 38 ಜನರಷ್ಟೇ ಅರ್ಹರು ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರದ ಪಟ್ಟಿಗೆ ಸ್ಥಳೀಯ ಶಾಸಕರಿಂದಲೂ ಕೂಡ ಪರ್ಮಿಷನ್ ಬೇಕಾಗುತ್ತೆ. ಅಂತಿಮ ಪಟ್ಟಿ ಸಿದ್ಧತೆಗೆ ಸೋಮವಾರ ಮುಹೂರ್ತ ನಿಗದಿಯಾಗಿದೆ. 167 ಜನರ ಪೈಕಿ 38 ಜನರಿಗಷ್ಟೇ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಹಾಗಾದರೆ ಅಂತಿಮ ಪಟ್ಟಿ ಸಿದ್ಧತೆಗೆ ಸೋಮವಾರವೇ ಮುಹೂರ್ತ ಫಿಕ್ಸ್ ಆಗುತ್ತಾ? ಸ್ಥಳೀಯ ಶಾಸಕರ ಪರ್ಮಿಷನ್ ಬೇಕು, ಅಧಿಕಾರಿಗಳು ಕಡತಗಳ ಪರಿಶೀಲನೆ ಮಾಡಬೇಕು, ದಾಖಲೆಗಳ ವೆರಿಫಿಕೇಶನ್ ಆಗಬೇಕು. ಎಲ್ಲವೂ ಆದಮೇಲೆ ಸರ್ಕಾರ ಅಂದುಕೊಂಡಂತೆ ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆಯಂತೆ ಯಾರ್ಯಾರು ಮನೆಯನ್ನು ಕಳೆದುಕೊಂಡಿದ್ದಾರೆ, ಅಕ್ರಮವಾಗಿ ವಾಸವಾಗಿ ಸರ್ಕಾರದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅವರಿಗೆ ಮನೆಯನ್ನು ಹಂಚಿಕೆ ಮಾಡುವಂತಹ ಪ್ಲಾನ್ ಸಕ್ಸಸ್ ಆಗುತ್ತೆ. ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಸರ್ಕಾರವೇನೋ ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆಯಂತೆ ಅಣತಿಯಂತೆ ಮನೆಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಬಟ್ ಈಗ ಅದರಲ್ಲಿ ಸಾಕಷ್ಟು ಅಡೆತಡೆಗಳಿರುವಂಥದ್ದು. ಕೇವಲ 38 ಜನರು ಮಾತ್ರ ಇದಕ್ಕೆ ಅರ್ಹರು ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರಕ್ಕಿದು ಈಗ ಬಿಸಿ ತುಪ್ಪವಾಗಿಯೂ ಕೂಡ ಪರಿಣಮಿಸಿದೆ. ಇದನ್ನು ಹೇಗೆ ಫೇಸ್ ಮಾಡಬಹುದು ರಾಜ್ಯ ಸರ್ಕಾರ ಅಂಥೇಳಿ? ಪ್ರೇಮ್, ಹಾಗೆ ನೋಡಕ್ಕೋದ್ರೆ ಅಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮನೆ ಕೊಡ್ಲಿಕ್ಕೆ ಬರಲ್ಲ, ಮತ್ತೆ ಕೊಡಕ್ ಆಗಲ್ಲ ಅನ್ನೋದು ಕೂಡ ಸರ್ಕಾರದ ಗಮನಕ್ಕೆ ಇತ್ತು. ಆದ್ರೆ ಆದಷ್ಟು ಬೇಗ ತರಾತುರಿಯಲ್ಲಿ ಅವರಿಗೆ ಮನೆ ಕೊಡ್ಲಿಕ್ಕೆ ಮುಂದಾಗಿದ್ದು ಸಹಜವಾಗಿ ಸಾಕಷ್ಟು ಟೀಕೆಗಳಿಗೆ ಕೂಡ ಗುರಿಯಾಗಿತ್ತು. ಈಗಲೇ 167 ಮನೆಗಳನ್ನ ಡೆಮಾಲಿಷನ್ ಮಾಡಲಾಗಿದೆ ಅನ್ನೋದು, ಜೊತೆಗೆ ಅದರ ಬಗ್ಗೆ ಯಾರ್ಯಾರ ಬಳಿ ದಾಖಲಾತಿಗಳಿದೆ ಅದನ್ನ ಸಂಗ್ರಹಿಸಿ ನಾವು ಅದ್ರ ಪ್ರಕಾರ ಕೊಡ್ತೀವಿ ಅಂತ ಸರ್ಕಾರ ನೀಡಿತ್ತು. ಆ ರೀತಿ ಅಧಿಕಾರಿಗಳಿಗೆ ಸಂಗ್ರಹಿಸಿರುವಂತ ದಾಖಲೆಯಲ್ಲಿ ಸುಮಾರು 20 ಮನೆಗಳಿಗೆ ಸೂಕ್ತವಾದ ದಾಖಲೆ, ಅಂದ್ರೆ ಅವರಲ್ಲಿ ಇದ್ರು ಸ್ಥಳೀಯರಿದ್ದಾರೆ ಅಥವಾ ನಿರಾಶ್ರಿತರಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ದಾಖಲೆಗಳು ಸಿಕ್ಕಿದೆ ಅನ್ನೋದು. ಉಳಿದ 18ಗಳಲ್ಲಿ ಒಂದು ವಿವೇಚನಾ ಕೋಟವನ್ನ ಬಳಸಿ ಕೊಡಬಹುದಾದಷ್ಟು ದಾಖಲೆಗಳಿದಾವೆ ಅನ್ನುವಂಥದ್ದು. ಅಂದ್ರೆ ಸಂಪೂರ್ಣ ದಾಖಲೆ ಅಂತ ಇದ್ರು ಕೂಡ ಕೆಲವೊಂದು ದಾಖಲೆಗಳಿದಾವೆ, ಅದು ಮುಖ್ಯಮಂತ್ರಿಗಳ ವಿವೇಚನಾ ಕೋಟೆಯನ್ನು ಬಳಸಿ ಕೊಡ್ಲಿಕ್ಕೆ ಅವಕಾಶ ಇರುವಂತ. ಅಲ್ಲಿಗೆ ಒಟ್ಟು 167ರಲ್ಲಿ ಕೇವಲ 38 ಜನರಿಗೆ ಮಾತ್ರ ಅಥವಾ 38 ಕುಟುಂಬಗಳಿಗೆ ಮಾತ್ರ ಮನೆ ಸಿಗುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಅದು ಕೂಡ ಸ್ಥಳೀಯ ಶಾಸಕರಿಂದ ಒಂದು ಪಟ್ಟಿಯನ್ನು ಮತ್ತೆ ಪಡೆಯಬೇಕಾಗುತ್ತೆ. ಜೊತೆಗೆ ಸ್ಥಳೀಯ ಶಾಸಕರು ಫಲಾನುಭವಿಗಳನ್ನ ಗುರುತಿಸಬೇಕಾಗುತ್ತೆ. ಕೃಷ್ಣ ಬೈರೇಗೌಡರು ಕೂಡ ಎಲ್ಲ ವಿದೇಶಿ ಪ್ರವಾಸದಲ್ಲಿರೋದ್ರಿಂದ ಸ್ಥಳೀಯ ಶಾಸಕರು ಮತ್ತು ಕಂದಾಯ ಸಚಿವರು ಕೂಡ ಹೌದು, ಅವರ ಬಂದ ನಂತರದಲ್ಲಿ ಅಷ್ಟು ಜನರಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗಾಗಿ.